ನನ್ನ ನಂಬಿಕೆನೇ ಪ್ರತಿ ಸಲ ನನಗೆ ಕೊಡ್ಲಿ ಪೆಟ್ಟು ಕೊಡ್ತಾ ಇದ್ದೆ. ಪದೇ ಪದೇ ನಂಬಿ ನಾನು ಮೋಸ ಹೋಯ್ತಾ ಇವನ ಇಲ್ಲ, ನಾನು ಅವ್ರನ್ನ ನಂಬಿವ್ನಿ ಅಂತ ಅವ್ರು ನಂಗೆ ಮೋಸ ಮಾಡ್ತಾವ್ರ. ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನವ ಅಂದ ನನ್ನ ಮಗಳು ನನ್ನ ಆಸೆ ಈಡೇರ್ಸವ ಅಂತ ಕೇಳ್ತಾವಳೆ. ಅದಕ್ಕೆ ಮನೆಯವರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡವ್ರೆ. ಅಂದರೆ ಇಲ್ಲಿ ತನಕ ನಾನು ತಗೊಂಡಿದ್ದ ನಿರ್ಧಾರನೇ ತೆಪ್ಪ. ಮದುವೆ ಅನ್ನೋದು ಒತ್ತಾಯದ ಒಪ್ಪಂದ ಅಲ್ಲ, ಅದು ನಂಗೆ ಗೊತ್ತದೆ. ಆದರೂ ನಾನು 7 ದಿನ ಕೇಳಿದಾಗಲೂ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳಿ ಈಗ ನೀನು ಅಂದ್ಕೊಂಡಿರೋದೇ ಸುಳ್ಳು ಅನ್ನಂಗೆ ಮಾಡ್ಬಿಟ್ಲಲ್ಲ. ಅಮ್ಮ, ನನಗೆ ಗೊತ್ತು ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ. ಅದಕ್ಕೆ ಮೊದಲನೇದಾಗಿ ನನ್ನ ಕಡೆಯಿಂದ ನಿಮಗೆ ಸಾರಿ ಹೇಳಕ್ಕೆ ಬಂದೆ. ನನಗೆ ಸುಮನ್ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಅದಕ್ಕೂ ಮೀರಿ ನಿಮ್ಮ ಮೇಲೆ ಗೌರವ ಇದೆ. ನೀವು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ನೀವು ಸುಮನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಅಂದರೆ ಅವಳು ನಿಮಗೋಸ್ಕರ ನಮ್ಮ ಪ್ರೀತಿನ ತ್ಯಾಗ ಮಾಡಕ್ಕೆ ನಿಂತಿದ್ದಾಳೆ. ಅಮ್ಮ ಅಮ್ಮ ಸುಮಾ ನಾನಿಲ್ಲದೆ ಬದುಕ್ಬೋದು, ಆದರೆ ನಾನು ಸುಮಾ ಬಿಟ್ಟು ಬದುಕಕ್ಕಾಗಲ್ಲ. ಕಾಲು ಹಿಡಿದು ಬೇಡ್ಕೋತೀನಿ, ದಯವಿಟ್ಟು ಸುಮಾ ಮತ್ತೆ ನನ್ನನ್ನು ದೂರ ಮಾಡಬೇಡಿ. ನೀವು ಮನ್ಸು ಮಾಡಿದ್ರೆ ನಮ್ಮಿಬ್ರ ಜೀವನನೂ ಸರಿಗೆ ಹೋಗುತ್ತೆ. ನಿಮ್ಮ ಮಗಳನ್ನ ನಾನು ನಿಮ್ಮಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ದಯವಿಟ್ಟು ನಮ್ಮಿಬ್ರು ಮದುವೆ ಮಾಡಿಸಿ. ದಯಮಾಡಿ ಕಾಲ್ ಬಿಡಪ್ಪ. ಅಮ್ಮ, ನನಗೆ ಸುಮನ್ ಬಿಟ್ಟಿರಕ್ಕಾಗಲ್ಲ. ನನ್ನ ಸುಮನ್ ಮದ್ವೆಗೆ ಒಪ್ಪಿಗೆ ಕೊಡೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ. ಈ ಜೀವನಪ್ಪ ಇದು, ಸಣ್ಣ ಮಕ್ಕಳ ಥರ ಆಟ ಮಾಡ್ಕೊಂಡು. ಕಾಲ್ ಬಿಡು ಪ್ಲೀಸ್. ಮಾ ಒಪ್ಕೊಳ್ಳಿ. ಅಮ್ಮ ಒಪ್ಕೊಳ್ಳಿ ಪ್ಲೀಸ್. ಸುಮಾನು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾಳೆ. ನೀವು ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಅವಳು ನನ್ನನ್ನು ಮದುವೆ ಆಗಲ್ಲ. ನೀವೇ ನಿರ್ಧಾರ ಮಾಡ್ಕೊಂಡಿದ್ದೀರಿ. ಮುಂದೆ ನಿಮ್ಗೇನು ಅನಿಸ್ತದೋ ಹಂಗೆ ಮಾಡ್ಕೊಳ್ಳಿ. ಇಲ್ಲ ಅಮ್ಮ, ಸುಮಾ ನಿಮ್ಮ ಮಗಳು.